ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರುವ ಪ್ರಶ್ನೆ ಉತ್ತರಗಳನ್ನು ನಾವು ಚರ್ಚಿಸೋಣ. ಅಂದ್ರೆ ವಿಲೇಜ್ ಆಫ್ ಅಕೌಂಟೆಂಟ್ ಇದ್ರ ಬಗ್ಗೆ ನಮ್ಗೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸುತ್ತಾ ಹೋಗೋಣ. ಬನ್ನಿ ನೋಡೋಣ ಇವತ್ತಿನ ಒಂದು ವಿಡಿಯೋ ಯಾವ ರೀತಿ ಇದೆ ಅಂತ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ಪರ್ಧಾತ್ಮಕ ಪ್ರಶ್ನೆಗಳು. ಪ್ರಶ್ನೆ 1, ವಿಶ್ವ ಚೌಂಗು ಪ್ರದೇಶ ದಿನವನ್ನು ಎಂದು ಆಚರಿಸುತ್ತದೆ? ಆಪ್ಷನ್ ಎ 5ನೇ ಜೂನ್, ಆಪ್ಷನ್ 2 2ನೇ ಫೆಬ್ರವರಿ, ಆಪ್ಷನ್ 3 22ನೇ ಏಪ್ರಿಲ್, ಆಪ್ಷನ್ 4 22ನೇ ಮಾರ್ಚ್. ಹಾಗೆ ನಿಮಗೆ ಇದಕ್ಕೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ನೀವು ಕ್ವಶನ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ, ಇದು ಯಾವ ರೀತಿಯಪ್ಪ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಇನ್ನು ಬೇರೆ ಯಾವ ವಿಡಿಯೋ ಬೇಕೋ ಅನ್ನೋದನ್ನ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ನಾವು ಆ ಒಂದು ವಿಡಿಯೋನ ಮಾಡಿ ನಿಮ್ಗೆ ತಿಳಿಸ್ತೇವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿಶ್ವ ಚೌಗು ಪ್ರದೇಶದ ದಿನವನ್ನು ಆಪ್ಷನ್ 2 2ನೇ ಫೆಬ್ರವರಿ ಎಂದು ಆಚರಿಸುತ್ತಾರೆ. ಪ್ರಶ್ನೆ 2, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದದ್ದು? ಅಂದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದದ್ದು ಯಾವ ವರ್ಷ? ಅಂದ್ರೆ ಯಾವ ವರ್ಷಪ್ಪ ಅಂತಂದ್ರೆ ಆಪ್ಷನ್ 1 1986, ಆಪ್ಷನ್ 2 1981, ಆಪ್ಷನ್ 3 1974, ಆಪ್ಷನ್ 4 1972. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ 1974ರಂದು ಸ್ಥಾಪನೆಯಾಗಿದೆ. ಹಾಗೆ 3ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಯಾವ ಪ್ರದೇಶದಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸಲಾಗಿದೆ? ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಪ್ರದೇಶ ಸಾಂದ್ರ ಬೇಸಾಯವನ್ನು ಏನನ್ನು ಅನುಸರಿಸಿಕೊಂಡಿದೆ ಅನ್ನೋದನ್ನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತೆ. ಯಾವ್ದಪ್ಪ ಅಂದ್ರೆ ಮೈದಾನ ಪ್ರದೇಶ, ಆಪ್ಷನ್ 2 ಕರಾವಳಿ ಪ್ರದೇಶ, ಆಪ್ಷನ್ 3 ನೀರಾವರಿ ಪ್ರದೇಶ, ಆಪ್ಷನ್ 4 ಶುಷ್ಕ ಪ್ರದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೀರಾವರಿ ಪ್ರದೇಶ. ಕರ್ನಾಟಕ ರಾಜ್ಯದ ಪ್ರದೇಶದಲ್ಲಿ ನೀರಾವರಿ ಪ್ರದೇಶ ಸಾಂದ್ರ ಬೇಸಾಯವನ್ನು ಪದ್ಧತಿಯನ್ನು ಅನುಸರಿಸಲಾಗಿದೆ. 4, ಸುಯೇಜ್ ಕಾಲುವೆ ವಿಶ್ವದಲ್ಲೇ ದಟ್ಟವಾದ ಹಡಗು ಸಂಚಾರ ಹೊಂದಿದ್ದು ಈ ಕಾಲುವೆ ಯಾವ ಪ್ರದೇಶದ ಒಡೆತನಕ್ಕೆ ಸೇರಿರುತ್ತದೆ? ಆಪ್ಷನ್ 1 ಪೋರ್ಚುಗಲ್, ಆಪ್ಷನ್ 2 ಪನಾಮಾ, ಆಪ್ಷನ್ 3 ಈಜಿಪ್ಟ್, ಆಪ್ಷನ್ 4 ರಷ್ಯಾ. ಈ ಒಂದು ಉತ್ತರಕ್ಕೆ ಸರಿಯಾದ ಉತ್ತರ ರಷ್ಯಾ. ಸುಯೇಜ್ ಕಾಲುವೆ ವಿಶ್ವದಲ್ಲೇ ದಟ್ಟವಾದ ಹಡಗು ಸಂಚಾರ ಹೊಂದಿದ್ದು ಈ ಕಾಲುವೆ ರಷ್ಯಾ ಪ್ರದೇಶದ ಒಡೆತನಕ್ಕೆ ಸೇರಿರುತ್ತದೆ. ಇನ್ನು 5ನೇ ಪ್ರಶ್ನೆ, ಮೊಬೈಲ್ ಫೋನ್ಗಳ ವಿವಿಧ ರಿಂಗ್ ಟೋನ್ ತರಂಗಗಳಿಂದ ಅವಸಾನದ ಅಂಚಿಗೆ ತಲುಪಿದ ಪಕ್ಷಿ. ಅಂದ್ರೆ ಮೊಬೈಲ್ ಫೋನ್ ನಾವು ಹಚ್ಚಿದ್ರೆ ಯಾವ ತರ ಬೇಗವಾಗಿ ಹೋಗುತ್ತೋ ಅದೇ ರೀತಿ ಯಾವ ಒಂದು ಪಕ್ಷಿ ಆ ರೀತಿಯಾಗಿ ಮುಟ್ಟಿರುತ್ತದೆ ಅವಸರದಲ್ಲಿ, ಅಂದ್ರೆ ಆ ತರಂಗಗಳಿಗೆ ಮುಟ್ಟಿರ್ತದ, ಅದು ಯಾವ ಪಕ್ಷಿ ಅನ್ನೋದೇ ಈ ಒಂದು ಪ್ರಶ್ನೆಗೆ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ 1 ಪಿಕಾಲರ, ಆಪ್ಷನ್ 2 ಜೇಕಾರದ ಹಕ್ಕಿ, ಆಪ್ಷನ್ 3 ಗುಬ್ಬಚ್ಚಿ, ಆಪ್ಷನ್ 4 ಕಿವಿ ಅಕ್ಕಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಗುಬ್ಬಚ್ಚಿ. ಮೊಬೈಲ್ ಫೋನ್ಗಳ ವಿವಿಧ ರಿಂಗ್ ಟೋನ್ ತರಂಗಗಳಿಂದ ಅವಸಾನದ ಅಂಚಿಗೆ ತಲುಪಿದ ಪಕ್ಷಿ ಗುಬ್ಬಚ್ಚಿ. 6ನೇ ಪ್ರಶ್ನೆ, ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ ಯಾವುದು? 1 ಕೋಲ್ಕತ್ತಾ, ಕೋಚಿನ್, ಮುಂಬೈ, ಮಂಗಳೂರು. ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ ಕೋಚಿನ್.
ಆಪ್ಷನ್ 2 ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ಕೋಚಿನ್. ಕೋಚಿನ್ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿರುತ್ತದೆ. ಅಂದ್ರೆ ಇದು ಎಲ್ಲಿರುತ್ತೆ ಅಂದ್ರೆ ಕೇರಳದಲ್ಲಿ. ಪ್ರಶ್ನೆ 7 ಗಂಗರ ದೊರೆ ಶಿವಮಾರ ರಚಿಸಿದ ಕೃತಿಗಳು ಯಾವ್ಯಾವು? ಆಪ್ಷನ್ 1 ಆದಿಪೂರ್ಣ ಮತ್ತು ವಿಕ್ರಮಾರ್ಜುನ ವಿಜಯ. ಆಪ್ಷನ್ 2 ಗಜಶತಕ ಮತ್ತು ಸೇತುದಾನದ. ಆಪ್ಷನ್ 3 ನೀತಿಶಾಸ್ತ್ರ ಮತ್ತು ಬೃಹತ್ ಕಥಾ. ಆಪ್ಷನ್ 4 ದೀಪವಂಶ ಮತ್ತು ಮಹಾವಂಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ಗಂಗರ ದೊರೆ ಶಿವರಾಮ ರಚಿಸಿದ ಕೃತಿಗಳು ಗಂತ, ಗಜಶತಕ ಮತ್ತು ಸೇತುದಾನ. ಅಂದ್ರೆ ಗಂಗರ ದೊರೆ ಯಾರಾಗಿರ್ತಾರೆ? ಗಂಗರ ದೊರೆ ಯಾರಪ್ಪ ಅಂತಂದ್ರೆ ಶ್ರೀ ಪುರುಷ. ಇವರು ಶಾಸ್ತ್ರ ಎಂಬ ಪುಸ್ತಕವನ್ನು ರಚಿಸಿದರು. ಪ್ರಶ್ನೆ 8 ರಾಷ್ಟ್ರಕೂಟರ ದೊರೆ ಕೃಷ್ಣ ಒಂದನೇ ಕೃಷ್ಣ ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಿಸಲ್ಪಟ್ಟಿತ್ತು? ಅಂದ್ರೆ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಎಲ್ಲೋರ ಅಂದ್ರೆ ನಮ್ಗೆಲ್ಲ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ಎಲ್ಲೋರ ಕೈಲಾಸನಾಥ ದೇವಾಲಯವನ್ನು ಗೊತ್ತಿದೆ. ಅಂದ್ರೆ ಇದರಲ್ಲಿ ಪ್ರಶ್ನೆ 3 ತರವಾಗಿ ಬಂದಿವೆ. ಅಂದ್ರೆ ನಾವು 2 ತರದಲ್ಲಿ ನೋಡಿದ್ವಿ. ಇದು 3ನೇ ತರದ ಕ್ವಶನ್ ಆಗಿರ್ತದೆ. ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರಕೂಟರ ದೊರೆ ಕೃಷ್ಣ ಕಟ್ಟಿಸಿದ ದೇವಾಲಯ ಯಾವುದು? ಕೈಲಾಸನಾಥ ದೇವಾಲಯ ಕಟ್ಟಿಸಿದ ದೊರೆ ಯಾರು? 2 ರೀತಿಯಲ್ಲಿ ನಾವು ನೋಡಿದ್ವಿ. ಕಟ್ಟಿಸಿದವರು 1ನೇ ಕೃಷ್ಣ. ಅದು ಎಲ್ಲಿ ಅಂದ್ರೆ ಆ 1ನೇ ಕೃಷ್ಣ ಯಾವುದನ್ನು ಕಟ್ಟಿಸಿದ ಅಂದ್ರೆ ಎಲ್ಲೋರದ ಕೈಲಾಸ. ಅಂದ್ರೆ ಇದ್ರಲ್ಲಿ ನಾವು 3 ಪ್ರಶ್ನೆಗೂ ಆನ್ಸರ್ನು ಗೊತ್ತಾಗ್ತದ. ಯಾವ ತರ ಆದ್ರೂ ಕೇಳಿದ್ರು ನಮ್ಗೆ ಆನ್ಸರ್ ಈಸಿಯಾಗಿ ಗೊತ್ತಾಗ್ತದೆ. ಈ ಕ್ವಶನ್ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಇದು ಎಷ್ಟನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅನ್ನೋದನ್ನ ಈ ಟೈಮ್ ನಲ್ಲಿ ಈ ಕ್ವಶನ್ ಬಂದಿದೆ. ನೋಡಿ ಫ್ರೆಂಡ್ಸ್, ಮೊದಲನೇದು 6ನೇ ಶತಮಾನ, 2ನೇದು 8ನೇ ಶತಮಾನ, 3ನೇದು 9ನೇ ಶತಮಾನ, 4ನೇದು 10ನೇ ಶತಮಾನ. ಇದಕ್ಕೆ ಸರಿಯಾದ ಉತ್ತರ 8ನೇ ಶತಮಾನದಲ್ಲಿ ಕಟ್ಟಿಸಲಾಯಿತು. ಅಂದ್ರೆ ರಾಷ್ಟ್ರಕೂಟ ದೊರೆ ಕೃಷ್ಣ 1ನೇ ಕೃಷ್ಣ ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ 8ನೇ ಶತಮಾನದಲ್ಲಿ ಕಟ್ಟಿಸಲ್ಪಟ್ಟಿತ್ತು. ಇನ್ನು 9ನೇ ಪ್ರಶ್ನೆ, ಇಬ್ರಾಹಿಂ ರೋಜಾ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು? ಇಲ್ಲಿನೂ ನಾವು 2 ತರನು ನೋಡ್ಬಹುದು, 3 ತರನು ಇದರಲ್ಲಿ ನಾವು ಕ್ವಶನ್ ನ ಮಾಡಬಹುದು, ಆನ್ಸರ್ನು ಇಲ್ಲೇ ನಾವು ಮಾಡಬಹುದು. ಯಾವ ತರ ನೋಡ್ರಿ. ಮೊದಲನೇದು ಜೇಮ್ಸ್ ಮಿಲ್, 2ನೇದು ಫಾರ್ಗೂಸನ್, 3ನೇದು ಕಜಿನ್ಸ್, 4ನೇದು ವಿ ಸ್ಮಿತ್. ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ 3 ಕಜಿನ್ಸ್. ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಕಜಿನ್ಸ್. ಅಂದ್ರೆ ಇಬ್ರಾಹಿಂ ರೋಜಾ ತಾಜ್ ಮಹಲ್ ಅಂದ್ರೆ ಇಬ್ರಾಹಿಂ ರೋಜಾ ಎಲ್ಲಿದೆ, ತಾಜ್ ಮಹಲ್ ಕಟ್ಟಿಸಿದವರು ಯಾರು, ತಾಜ್ ಮಹಲ್ ಯಾರಿಗೋಸ್ಕರ ಕಟ್ಟಿಸಿದ್ರು ಅನ್ನೋದನ್ನ ಎಲ್ಲ ನಾವು ಇಲ್ಲಿ ಪ್ರಶ್ನೆನ ಮಾಡಬಹುದು. ಎಷ್ಟು ಕ್ವಶನ್ ಬರುತ್ತೆ? ಇಬ್ರಾಹಿಂ ರೋಜಾ ಎಲ್ಲಿದೆ, ತಾಜ್ ಮಹಲ್ ಯಾರು ಕಟ್ಟಿಸಿದ್ರು, ತಾಜ್ ಮಹಲ್ ಎಲ್ಲಿದೆ, ಮತ್ತೆ ತಾಜ್ ಮಹಲ್ ಯಾರಿಗೋಸ್ಕರ ಕಟ್ಟಿದ್ರು. ಅಂದ್ರೆ ತಾಜ್ ಮಹಲ್ ಆಗ್ರಾದಲ್ಲಿದೆ. ಇಬ್ರಾಹಿಂ ರೋಜ್ ಎಲ್ಲಿದೆ? ಇಬ್ರಾಹಿಂ ರೋಜ್ ಬಿಜಾಪುರದಲ್ಲಿದೆ. ಅಂದ್ರೆ ಇದು ತಾಜ್ ಮಹಲ್ ಯಾರಿಗೋಸ್ಕರ ಕಟ್ಟಿದ್ರಪ್ಪ ಅಂತಂದ್ರೆ ತಾಜ್ ಮಹಲ್ ಮಮತಾ ಎಂಬ ಪ್ರೀತಿಯ ಕಾಣಿಕೆಗೋಸ್ಕರ ತಾಜ್ ಮಹಲ್ ಅನ್ನು ಕಟ್ಟಿರ್ತಾರೆ. ಎಷ್ಟೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದನ್ನ ಒಂದು ಪ್ರಶ್ನೆಯಲ್ಲಿ ಹಲವಾರು ಪ್ರಶ್ನೆಗಳು ಇರುತ್ತೆ. ನಾವು ನೋಡಿ ಯೋಚನೆ ಮಾಡಿಬಿಟ್ಟು ಆನ್ಸರ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಪ್ಪ ಕಜಿನ್ಸ್. 10ನೇ ಪ್ರಶ್ನೆ, ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕಟ್ಟಡ ಯಾವ ಶೈಲಿಯಲ್ಲಿದೆ? ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ಪ್ರಶ್ನೆನೇ ಆಗಿರುತ್ತದೆ. ನೋಡಿ ಫ್ರೆಂಡ್ಸ್, ಯೋಚನೆ ಮಾಡ್ಬಿಟ್ಟು ಇದಕ್ಕೊಂದು ಸರಿಯಾದ ಉತ್ತರ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಅಯೋನಿಕ್, ಗಾಥಿಕ್ ಮತ್ತು 3ನೇದು ಕರಿಂಥಿಯನ್, 4ನೇದು ವೇಸರ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗಾಥಿಕ್. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕಟ್ಟಡ ಗಾಥಿಕ್ ಶೈಲಿ ಎಲ್ಲಿದೆ? ಇಷ್ಟು ಪ್ರಶ್ನೆಗೆ ನಿಮಗೆ
ಅರ್ಥ ಆಗಿದೆ ಅನ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋಲಿ ನಾವು ಇಷ್ಟು ಪ್ರಶ್ನೆಯನ್ನು ಚರ್ಚಿಸಲಾಗಿದೆ. ಇನ್ನು ಮುಂದಿನ ಒಂದು ಅಧ್ಯಯನದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ಚರ್ಚಿಸುತ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.